ನಂದಿನಿ ತುಪ್ಪದ ದರ ದಿಢೀರ್ ಏರಿಕೆ ಮಾಡಿದೆ ಕೆಎಂಎಫ್ 610 ರೂಪಾಯಿ ಇದ್ದ ನಂದಿನಿ ತುಪ್ಪದ ಬೆಲೆ ಇವತ್ತಿನಿಂದ 700 ರೂಪಾಯಿಗೆ ಏರಿಕೆಯಾಗಿದೆ। ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿದೆ ಕೆಎಂಎಫ್। ಇತ್ತೀಚೆಗಷ್ಟೇ ತುಪ್ಪದ ಮೇಲಿನ ಜಿಎಸ್ಟಿ ಇಳಿಕೆ ಮಾಡಿತ್ತು ಕೇಂದ್ರ। ಜಿಎಸ್ಟಿ ಕಡಿತದ ನಂತರ ತುಪ್ಪದ ಬೆಲೆ 650 ರೂಪಾಯಿಯಿಂದ 610ಕ್ಕೆ ಇಳಿಕೆಯಾಗಿತ್ತು। ಜಿಎಸ್ಟಿ ದರ ಇಳಿಕೆ ಲಾಭ ಗ್ರಾಹಕರಿಗೆ ಸಿಗದಂತೆ ಮಾಡಿದೆ ಕೆಎಂಎಫ್। ಜಿಎಸ್ಟಿ ಇಳಿಕೆ ಲಾಭ ಗ್ರಾಹಕರಿಗೆ ಸಿಗಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು। 40 ರೂಪಾಯಿ ಜಿಎಸ್ಟಿ ದರ ಇಳಿಕೆ ಮಾಡಿತ್ತು ಕೆಎಂಎಫ್। ಈಗ 90 ರೂಪಾಯಿ ಹೆಚ್ಚಳ ಮಾಡಿದೆ। ಏಕಾಏಕಿ ನಂದಿನಿ ತುಪ್ಪದ ದರ 90 ರೂಪಾಯಿಗೆ ಏರಿಕೆ ಮಾಡಿದೆ ಕೆಎಂಎಫ್। ಇದನ್ನ ಸಮರ್ಥಿಸಿಕೊಂಡಿದ್ದಾರೆ ಡಿಕೆ ಸುರೇಶ್। ರಾಷ್ಟ್ರದಾದ್ಯಂತ ಬೆಣ್ಣೆ ಶಾರ್ಟೇಜ್ ಇದೆ। ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ। ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು। ಸೊ ಹಾಗಾಗಿ ಇವತ್ತು ಕೂಡ ನಮ್ದೇ ಕಡಿಮೆ। ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದ್ರೆ ಕೆಲವರು 900 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 1800 ರೂಪಾಯಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ। ಆದರೆ ಗುಣಮಟ್ಟದಲ್ಲಿ ಎಲ್ರಿಗಿನ್ನ ನಾವೇ ಮೊದಲು, ಗುಣಮಟ್ಟದಲ್ಲಿ ನಾವೇ ಎಲ್ರಿಗಿನ್ನ ಮುಂಚೂಣಿಯಲ್ಲಿದೆ। ಸೊ ನಮ್ಮ ಗುಣಮಟ್ಟದಕ್ಕೆ ಯಾರ ಹತ್ರ ನಾವು ಕಾಂಪ್ರಮೈಸ್ ಇಲ್ಲ। ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ। ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು। ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ ತುಪ್ಪ ಜಾಸ್ತಿ ಮಾಡಬೇಕು। ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ನೀಡುತ್ತಾ ರಾಜ್ಯ ಸರ್ಕಾರ? ಹಾಲಿನ ದರ ಏರಿಕೆ ಬಗ್ಗೆ ಬಮೂಲ್ ಅಧ್ಯಕ್ಷರು ಮುನ್ಸೂಚನೆ ಕೊಟ್ರ? ಹಾಲಿನ ದರ ಏರಿಕೆಗೆ ಮನವಿ ಮಾಡಿದ್ದೇವೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ। ಹಾಲು ಮಾರಾಟದಲ್ಲೂ ನಮಗೆ ತುಂಬಾ ಕಡೆ ನಷ್ಟ ಆಗ್ತಾ ಇದೆ। ಅರ್ಧ ಲೀಟರ್ ಮಾರಿದ್ರೆ ಲಾಸ್, 1 ಲೀಟರ್ ಮಾರಿದ್ರೆ ಲಾಭ। ಹಾಲು ಉತ್ಪಾದಕರು ದರ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ। ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡಬೇಕು ಅಂತಿದ್ದಾರೆ। ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಲಿನ ಬೆಲೆ ತುಂಬಾ ಕಡಿಮೆ ಇದೆ, ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಜಾಸ್ತಿ ಇದೆ ಅಂದಿದ್ದಾರೆ ಡಿಕೆ ಸುರೇಶ್। ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅಂದಿದ್ದಾರೆ ಡಿಕೆ ಸುರೇಶ್। ನಾವು ಹಾಲಿನ ದರ ಹೆಚ್ಚಳಕ್ಕೆ ಮನವಿ ಮಾಡಿದ್ದೀವಿ, ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೋ ನೋಡಬೇಕು ಅಂದಿದ್ದಾರೆ। ಹಾಗಾದ್ರೆ ಶೀಘ್ರದಲ್ಲೇ ಬೆಲೆ ಏರಿಕೆಯಾಗುತ್ತಾ? ಹಾಲಿನ ಮಾದರಿ ಮತ್ತು ಅದರ ಬೆಲೆ ನೀವು ನೋಡ್ತಾ ಇದ್ದೀರಾ। ಹಸಿರು ಪ್ಯಾಕೆಟ್ನ ಹಾಲು 50 ರೂಪಾಯಿ ಪ್ರತಿ ಲೀಟರ್ ಇರುತ್ತೆ। ಯೆಲ್ಲೋ ಕಲರ್ 47 ಮತ್ತೆ ನಾರ್ಮಲ್ ಬ್ಲೂ ಕಲರ್ ತಗೋತೀರಿ ಅಂದ್ರೆ 46 ರೂಪಾಯಿ। ಅಥವಾ ನಿಮಗೆ ಆರೆಂಜ್ ಕಲರ್ ಸ್ಪೆಷಲ್ ಹಾಲು ಬೇಕು ಅಂತ ಹೇಳಿದ್ರೆ ಶುಭಂ ಹಾಲು ಕಿತ್ತಳೆ ಬಣ್ಣದ ಪ್ಯಾಕೆಟ್ ಅದು 52 ರೂಪಾಯಿ। ಹಾಲಲ್ಲೂ ಕೂಡ ಕೆಲವು ಕಡೆ ನಷ್ಟ ಆಗ್ತಾ ಇದೆ, ಅದು ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ನೋಡ್ಬೇಕು। ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ। ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ। ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ। ಅದನ್ನ ಆಲ್ರೆಡಿ ಹೇಳಿದೀವಿ, ಒಕ್ಕೂಟಕ್ಕೆ ಹೇಳಿದೀವಿ, ಕೆಎಂಎಫ್ಗೆ ಹೇಳಿದೀವಿ ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ। ಅದು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಮಾತನಾಡಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು। ಹಾಲಿನ ದರ ಏರಿಕೆಯ ಸುಳಿವು ಕೊಟ್ಟಿದ್ದಾರೆ ಡಿಕೆ ಸುರೇಶ್। ಹಾಲಿನ ದರ ಏರಿಕೆ ಪ್ರಸ್ತಾಪ ಇಲ್ಲ ಅಂತ ಕೆಎಂಎಫ್ ಎಂಡಿ ಹೇಳ್ತಾ ಇದ್ದಾರೆ। ಹಾಲಿನ ದರ, ಬೆಣ್ಣೆ ದರ ಪರಿಷ್ಕರಣೆಯ ಬಗ್ಗೆ ಪ್ರಸ್ತಾವನೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ। ತುಪ್ಪದ ದರ ಪರಿಷ್ಕರಣೆ ಮಾಡಿ 90 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ, ಏಪ್ರಿಲ್ನಿಂದ ಹೆಚ್ಚಳ ಮಾಡಿ
ಹಾಲಿನ ದರ ರೈತರಿಗೆ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕೆಎಂಎಫ್ ಎಂಡಿ ಶಿವಸ್ವಾಮಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಡಿಕೆ ಸುರೇಶ್ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ. ಡಿಕೆ ಸುರೇಶ್ ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಲಿನ ದರ ಕಡಿಮೆ ಇರೋದು, ನಷ್ಟ ಆಗ್ತಾ ಇದೆ, ಹಾಗಾಗಿ ಹೆಚ್ಚಳ ಮಾಡಿ ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ನೋಡ್ಬೇಕು ಅಂತ ಡಿಕೆ ಸುರೇಶ್ ಹೇಳ್ತಿದ್ದಾರೆ. ಆದ್ರೆ ಕೆಎಂಎಫ್ ಎಂಡಿ ಹೇಳ್ತಾ ಇರೋದೇ ಬೇರೆ. ಸೊ ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ KG ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು, ಅಷ್ಟು ದರವನ್ನು ನಾವು ರೈತರಿಗೆ, ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾಯಿದ್ದೀವಿ. ಸೊ ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು. ಮತ್ತು ರೈತರು ಏನಿದ್ದಾರೆ, ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ KGಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಸೊ ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ KG ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು, ಅಷ್ಟು ದರವನ್ನು ನಾವು ರೈತರಿಗೆ, ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.